ಕಚ್ಚಾ ತೈಲದ ಬೆಲೆ ನೀರಿನ ಬಾಟಲಿಗಿಂತ ಅಗ್ಗವಾಗಲಿದೆಯಂತೆ. ಇದು ಜಾಗತಿಕ ದಲ್ಲಾಳಿ ಸಂಸ್ಥೆ JP Morgan ವರದಿ ಮಾಡಿದೆ. ಮಾರ್ಚ್ 2027ರ ವೇಳೆಗೆ ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ $30 ಆಗಲಿದೆಯಂತೆ. ಮುಂದಿನ 2-3 ವರ್ಷಗಳಲ್ಲಿ ಜಾಗತಿಕ ತೈಲ ಬಳಕೆ ಹೆಚ್ಚುವ ಅಂದಾಜಿದೆ. ವಿಶೇಷವಾಗಿ OPEC ಅಲ್ಲದ ದೇಶಗಳಿಂದ ತೈಲ ಪೂರೈಕೆ ಬೇಡಿಕೆ ಮೀರುವ ನಿರೀಕ್ಷೆ ಇದೆ. ಇಂದು ಮತ್ತೆ ಸಿಎಂ DCM ಇಬ್ಬರು ಮತ್ತೊಂದು ಸುತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಿದ್ದಾರೆ. ಕಳೆದ ಶನಿವಾರ ಸಿಎಂ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ದು, ಇದೀಗ DCM ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಿದ್ದಾರೆ. DKಶಿ ಅವರು ಸಿದ್ದರಾಮಯ್ಯ ಅವರನ್ನ ಉಪಹಾರಕ್ಕೆ ಆಹ್ವಾನಿಸಿದ್ದಾರೆ. ಸಿಎಂ ಅವರಿಗೆ ಇಷ್ಟವಾದ ನಾಟಿ ಕೋಳಿ ಖಾದ್ಯ, ಇಡ್ಲಿ, ವಡೆ, ಉಪ್ಪಿಟ್ಟು ಮಾಡಲಾಗಿದ್ದು, ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾ ಉಭಯ ನಾಯಕರು ಮಾತುಕತೆ ನಡೆಸುತ್ತಿದ್ದಾರೆ. ಐಫೋನ್ ಕೊಡಿಸುವಂತೆ ಬೆಳಗಾವಿ ಸಂಸದರಿಗೆ ಕರೆ. 17 Pro Max ಕೊಡಿಸಿ ಅಂತ ಗಂಟು ಬಿದ್ದ ಪ್ರತೀಕ್. ಎಂತವನ್ನೆಲ್ಲ MP ಬಳಿ ಕೇಳ್ತೀರಲ್ಲ, ಏನ್ರಿ ನಿಮ್ದು ಅಂತ ಕಾಲ್ ಕಟ್ ಮಾಡಿದ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್. ಪ್ರತೀಕ್ ಮಲಜಿ ವಿರುದ್ಧ ಬಿಜೆಪಿ ಮುಖಂಡರ ಆಕ್ರೋಶ. ಪರಪ್ಪನ ಅಗ್ರಹಾರದಲ್ಲಿ ಅಕ್ರಮವಾಗಿ ಸಿಗುತ್ತಿದ್ದ ಬೀಡಿ ಸಿಗರೇಟ್ ಬಂದ್ ಮಾಡಿದ್ದಕ್ಕೆ ಕೈದಿಗಳು ಪ್ರತಿಭಟನೆಗಿಳಿದಿದ್ದಾರೆ. ಕಳೆದ 3 ದಿನಗಳಿಂದ ಊಟ ತಿಂಡಿ ಬಿಟ್ಟು ಧರಣಿ ಮಾಡುತ್ತಿರುವ ಬಂಧಿತರು ನಿಷೇಧಿತ ವಸ್ತುಗಳ ಮಾರಾಟಕ್ಕೆ ಅನುಮತಿ ನೀಡಬೇಕೆಂದು ಒತ್ತಾಯಿಸುತ್ತಿದ್ದಾರೆ. ಆದರೆ ಅಧಿಕಾರಿಗಳು ಜೈಲು ನಿಯಮಾವಳಿಯ ಪ್ರಕಾರವೇ ಕ್ರಮ ಜರುಗಿಸಲಾಗುವುದೆಂದು ಸ್ಪಷ್ಟಪಡಿಸಿದ್ದಾರೆ.